ಲಾ 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 ಲಾ. ಹಲೋ ಹಲೋ, ನಾನು ಕಣವೆ ಪದ್ಮ. ನಾನು ಕಮಲಕ್ಕೆ ನೀವ ಇದ್ಯಾರ ನಂಬರು? ನಿಮ್ ಗಂಗೆ ಎತ್ಕದ ಕಣವೆ, ಹೊಸ ನಂಬರು. ಹೊಸ ನಂಬರ್ ತಗೊಂಡದೆ. ಹೊಸ ನಂಬರ್ ತಗೊಂಡಿರೋದು ಯಾಕಕ್ಕೆ? ತಗೊಂಡವಳೆ ತರಕಾರಿ ಅಂಗಡಿಗೆ ಅದೇನೋ ಬೋರ್ಡ್ ಹಾಕ್ಸಕ್ಕಂತೆ ಹೊಸ ನಂಬರ್ ತಗೊಂಡಳಪ್ಪ. ಅದಕ್ಕೆ ಮೊದಲು ನಂಬರ್ ಚೆನ್ನಾಗಿತ್ತಿಲ್ವತ್ತ? ಅದೇನೋ ಕಾಣಪ್ಪ. ಇದು ಇವ್ರನ್ನ ಕಳ್ಸವ, ಕಳ್ಸು ಕಾವ್ಯನು ಸಾಸನ್ಕೊನ್ವಿ. ಯಾಕತ್ಕೆ? ಅಯ್ಯೋ ಕಳ್ಸು, ಏನು ಮಾಡಿಕ್ಕಿಲ್ಲ ಯಾಕೆ ಅಂತೀಯಲ್ಲ, ಔಟ್ಲ ಮಾಡ್ತೀವಿ ಕಳಿಸ್ಲ. ಗಂಗೆ ಮನೆ ಒಂದ್ ದಿವಸ ನಮ್ಮನೆ ಒಂದ್ ದಿವಸವ ಮಾಡಿಬಿಟ್ಟು ಕಳಿಸ್ತೀವಿ ಅಂತ ಇರ್ಸ್ಕೊತೀವಿ ಒಂದ್ 2-3 ದಿವಸವ. ಅಯ್ಯೋ ಅದಕ್ಕೆ ಇದ್ದಂಗಾಯ್ತದಕ್ಕೆ ಹೇಳ್ತಿರಲ್ಲ, ಇದ್ದಂಗಾಯ್ತಾ? ಅವನು ನಿಮ್ಮನ್ಗೆ ಹೋಯ್ತೀನಿ ಅನ್ಕೊಂಡು ಒಂದು 6 ರಜಾ ಹಾಕೊಂಡಿದ್ದೆ. ಅವರು ಈಗ ತಿರ್ಗ ರಜಾ ಕೊಡಿದ್ರು ಕೊಟ್ಟಾರದಕ್ಕೆ. ಇಲ್ಲಕ್ಕ ಸುಮ್ಕಿರಿ. ಅದಕ್ಕವ ನಾಳೆಗೆ ಭಾನುವಾರ ಅಲ್ವಾ, ಕಳ್ಸು ಇದ್ಬಿಟ್ಟು ಬರ್ತಾರಂತೆ. ಅದಕ್ಕಂಗಂದಿಯೇ. ಅಯ್ಯೋ ನೋಡ ತಾಡ ಕೇಳ್ತೀವಿ. ಅಕ್ಕ ಕೊಡಿಲಿ, ನಾನು ಮಾತಾಡ್ತೀನಿ. ಅವ ಇಲ್ಲಿ ಕೊಡ್ತೀನಿ ನೋಡು, ನಿಮ್ಗೆ ಹಂಗತ್ಕೆ ಮಾತಾಡೋಳಂತೆ. ಕೊಡಿ ಕೊಡಿ. ಅಲ್ಲ ಪದ್ಮ, ಚೆನ್ನಾಗಿದ್ಯವ? ಅದಕ್ಕೆ ನೀವು ಚೆನ್ನಾಗಿದ್ದೀರಾ? ಮಗ ಹೆಂಗಿದನು? ಚೆನ್ನಾಗವನೆ ಕಣವ, ಚೆನ್ನಾಗವನೆ. ಆಯ್ತಾ ಊಟ? ಕಾವ್ಯ ನುಗ್ಗೆಕಾಯಿ ಬೆಳೆಕಾಳು ಹಾಕ್ಬಿಟ್ಟು ಒಂದ್ ಹೆಸರು ಮಾಡಿದ್ಲು, ಹಿಟ್ಟು ಮಾಡಿದ್ಲು, ಉಂಡೆ. ನೀವೇನ್ ಮಾಡಿದ್ರಿ? ನಾನುವ ಇದು ನೆನೆ ದಿವಸ ಇವನು ಮಗ ಚಿಕನ್ ಮಾಡಮ್ಮ ಅಂತಿದ್ನ. 1 kg ಚಿಕನ್ ತಕೊಂಡು ಚಾಪಿಸ್ದಂಗೆ ಮಾಡಿದ್ದು. ಓಹೋ ಬಾಡು ಬಾಡ್ತಿನ ಕಾಸೆ ಮಾಡೋಣ. ಅಯ್ಯೋ ಇರ್ಸ್ಕೊಳ್ಳೋದಂದ್ರೆ ಇರಕ್ಕಿಲ್ವಲ್ಲ ಅದಕ್ಕೆ. ಏನತ್ತಾಗೆ ಯಾರನ್ನೋ ನೋಡ್ದಂಗೆ ಆಗ್ತಾನೆ ಬಂದು ಇರ್ಸ್ಕೊಳ್ಳೋದ ಅಂದ್ರೆ. ರಾಜರಾಗ ಇತ್ತಲ್ಲ, ಏನು ಕಾನ್ವೆಂಟ್ಗೆ ಹೋಯ್ತಿದ್ನ, ಕಳ್ಸಿವ್ರಿ ಅಂಗನವಾಡಿಗೆ ತಾನೆ. ಅಯ್ಯೋ ಕೊಟ್ಟಿಲ್ಲ ಕಣವ ಅಂಗನವಾಡಿಲಿ. ವಾತಾರಿಂದ ತಿರ್ಗ ಹೋಯ್ತವನೆ. ಸ್ಕೂಲ್ ಐಕಳಿಗೆ ರಜಾ ಕೊಟ್ಟಾರೆ, ಅಂಗನವಾಡಿ ಕೊಟ್ಟಿಲ್ವತ್ಕೆ. ಇಲ್ಲ ವಾತಾರಿಂದ ಹೋಯ್ತವನಪ್ಪ. ಸರಿ ಅದಕ್ಕೆ ಆಯ್ತು. ಇನ್ನೇನಕ್ಕೆ? ಇನ್ನೇನು ಇಲ್ಲ ಕತೆ. ಕಾವ್ಯನು ಸಾಸನ್ಕೊಂಡು ಒಂಚೂರು ಕಳ್ಸವ, ಔಟ್ಲ ಮಾಡ್ತೀವಿ. ಕಮಲಕ್ಕಮ್ಮನ ನಮ್ಮನೆ ಇಬ್ರು ಮನೇಲಿವೆ. ಅಯ್ಯೋ ನಿಮ್ಮ ಮಾಡ್ನಿಲ್ಲ ಅಂತಿದ್ವಾ, ಹೋಗಿ ಸುಮ್ಮನೆ ಮಾಡ್ಕೊ ಉಣ್ಕೊಂಡಿರೋಗಿ. ಅವ್ನಿಗೆ ರಜಾ ಕೊಡಕ್ಲಕ್ಕನಕ್ಕೆ, ಇಲ್ಲಾಂದ್ರೆ ಹೆಂಗಾರು ಮಾಡ್ಬೋದಾಗಿತ್ತು. ಅಯ್ಯೋ ಏನು ಅವನು ಗಿಂಜಾಡ್ತಾನೆ, ಎಲ್ಲೂ ಅಲ್ಲಿ ಕಳ್ಸು ಅಲ್ಲೋಗು ಇಲ್ಲೋಗು ಅಂತ ಅನ್ಬೇಡ ನೀನು. ನನಗೆ ರಜಾ ಕೊಡಕ್ಕಿಲ್ಲ ಅಂತ ನಿಮ್ಮನ್ಗೂ ಹೋಗಿ ಕೇಳ್ಕೊಂಡು ಒಂದು 6 ತಗೊಂಡಿದ್ನಲ್ಲ. ಅದಾದ್ಮೇಲೆ ಅವೇನೇನೋ ಜಾಸ್ತಿ ಪೆಂಡಿಂಗ್ ಉಳ್ಕೊಬಿಟ್ಟವೆ ಕೆಲಸ, ಹೋಯ್ಕಿಲ್ಲ ಕಣಮ್ಮ ಎಲ್ಲಿಗೂ ಅಂತ ಅಂತಿದ್ದೆ. ನೋಡ್ತೀನಿ ತಡ್ರಿ, ಹಂಗಂತೀನಿ. ಅವನು ಆಫೀಸಿಗೆ ಬಂದ್ಮೇಲೆ ಮಾತಾಡ್ತೀನಿ ಏನಂತ ನೋಡದ. ಅಯ್ಯೋ ಕೆಲಸ ಇದ್ದಿದ್ದೆ, ಏನು ಮುಂದಿನ ವರ್ಷಕ್ಕೂ ಕರ್ದವ ಅವನ್ನ ಊಟ ಮಾಡಿಕಕ್ಕೆ. ಸರಿ ಬಿಡು ಬೋವ, ಬರೋಕೆ ಕೇಳು. ನೀವು ಗಂಡ ಇರ್ತಿ ಇಬ್ರು ಬನ್ನಿ. ಅಯ್ಯೋ ನಾವೇನು ಮಾಡಕಕ್ಕೆ, ನಾವು ಬೇರೆ ಏನು ಮಾಡಕ್ಕೆ ಇಲ್ಲಕತ್ತೆ. ನಾವು ಬರೋಕಿಲ್ಲ, ಬಂದರೆ ನೋಡೋದ ಬಿಡಿ. ಬರ್ಲಿ ಅವ್ನು ಆಫೀಸಿಂದವ, ಬಂದ್ಮೇಲೆ ಬೇಕಾರೆ ಹೇಳ್ತೀನಿ. ಸರಿ ಆಯ್ತವ. ಏನು ಮಾಡೋ ಗೊತ್ತಾ ಪದ್ಮ, ಇವತ್ತು ಕಳಿಸು. ಇವತ್ತು ಬಂದ ತಕ್ಷಣ ಕಳಿಸ್ಬಿಡು ರೆಡಿ ಮಾಡಿ. ನಾಳೆಗೆ ರಜಾ ಅಲ್ವಾ, ನಾಳೆಗೆ ಇದ್ದು ನಾಡ್ದು ಇದ್ದು ಬೇಕಾದ್ರೆ ಬರ್ತಾರಂತೆ. ಅಯ್ಯೋ ಅದಕ್ಕೆ ಒಂದು ದಿವಸ ಇರೋದೇ ಕಷ್ಟ. ಅವನು 3 ದಿವಸ ಇದ್ದಾನ. ಅಯ್ಯೋ ನೀವು ಸುಮ್ಮನೆ ತಗೆ ಅವನಿಗೆ ಫೋನ್ ಮಾಡಿ ಹೇಳಿವ್ರಿ. ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ ಅವನು. ಫೋನ್ ಮಾಡಿದ್ರೆ ಅವನಿಗೆ ಹೇಳವು, ಫೋನ್ ಮಾಡಿ ಹಂಗಂತೀವಿ. ನೋಡತ್ತ ಫೋನ್ ಸಿಕ್ಕೋರು ಹಂಗಂತೀವಿ. ಇಲ್ದಾರೆ ನೀನೇ ಹೇಳ್ಬಿಟ್ಟು ಕಳ್ಸವ. ಫೋನ್ ಎತ್ತುತ್ತಾ ಇಲ್ಲ ಅವನ ಕತೆ. ಅದು ಆಫೀಸಲ್ಲಿದ್ದ ಫೋನ್ ಎತ್ತಕ್ಕಿಲ್ಲ. ನೋಡೋಣ ಬಿಡಕ್ಕೆ, ಬರ್ಲಿ ಬಂದ್ಮೇಲೆ ಹೋಗ್ಬಿಟ್ಟು ಬರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತೀನಿ ಬಿಡಿ. ಇನ್ನೇನು ಇಲ್ಲ. ಅಕ್ಕನೂ ಅಂತಿತ್ತು ಬಂದಾಗ ಇಲ್ಲೇ ಇರ್ಸ್ಕೋಬೇಕು ಒಂದ್ ದಿವಸವ ಅಂತ. ಫೋನ್ಗಿನ್ ಮಾಡಿಲ್ವಾ? ಇಲ್ಲಪ್ಪ ಫೋನ್ ಮಾಡಿಲ್ಲ. ಅಯ್ಯೋ ನಮ್ಮ ಬಾವ ಬೇರೆ ಅದೇನು ನೋಡ್ಬಿಟ್ಟು ಕಣೆ ಅವತ್ತು ಹೊಲ್ತಕ್ಕೆ ಅದೇನು ಎಳ್ನೀರು ಕದ್ದಿ ಕಿಡಿಕೊಬಿಟ್ಟವ್ರೆ ಅಂದ್ಬಿಟ್ಟು, ಅದು ಯಾರು ಅಂತ ಪತ್ತೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅದೇನೋ ನೋಡಿ ಎದ್ರಕೊಂಡು ಚಳಿ ಜ್ವರ ಬಂದು ಮನಗದೆ ಕಣವ. ಅದಕ್ಕೆಲ್ಲ ಅತ್ತಾಗಿ ಇದಾಗ್ಬಿಟ್ಟವಳೆ. ಅವತ್ತೇ ಅಂತಿದ್ಲು ಅಕ್ಕ, ನಿಮ್ಮ ಮನೆಗೆ ಬಂದಾಗ ನಾನು ಇರ್ಸ್ಕೊತೀನಿ ಇಲ್ಲೇ ಒಂದು ದಿವಸ ಇರ್ಸ್ಕೊಂಡು ವಡೆ ಒಬ್ಬಿಟ್ಟು ಮಟನ್ನು ಏನಾದ್ರು ಮಾಡ್ತೀನಿ ಅಂತವ. ಎಲ್ಲ ಅತ್ತಾಗ ಅಂಬ್ರಕೊಬಿಟ್ಟವಳೆ ಅಕ್ಕ. ಅದಕ್ಕೆಲ್ಲ ಫೋನ್ಗಿನ್ ಮಾಡಿಲ್ವೇನೋ. ಬಂದರೆ ಇರ್ಸ್ಕೊತಾರೆ ಕತೆ. ಅವರು ಕಳಿಸು 3 ದಿವಸ ಇದ್ಬಿಟ್ಟು ಬರ್ತಾರಂತೆ. ಮುಂದಿನ ವರ್ಷಕ್ಕೂ ಕರ್ದಾರೆ. ಅದೊಂದು ಲಕ್ಷಣ ಅಲ್ವಾ, ಹೇಳ್ಬಿಟ್ಟು ಕಳ್ಸವ, ಇರ್ಸ್ಕೊತೀವಿ. ಇವತ್ತಿಗೆ ನಾನು ಬೇಡ ಅಂದನ, ಹೋದ್ರೆ ಯಾಕೆ ಬೇಡ ಅನ್ನೋದಕ್ಕೆ ನಾನು ಏನು ಮಾಡೋದು? ಬರ್ದಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕದು? ಕೊಡು ಮಾತಾಡ್ತೀನಿ ಕೊಡು. ಅಲ್ಲ ಪದ್ಮ, ಯಾಕವ ಬಡವರು ಅಂದ್ಬಿಟ್ಟು ಕಳ್ಸಕ್ಕೆ ಇಂಚು ಮುಂಚು ನೋಡಿಯ ಮಾತ್ರ ಹೇಳ್ತೇನೆ ಕೇಳ್ಕೊ. ಏನಾದ್ರೆ ನಿನ್ನ ಮಗನ್ನು ಸಾಸನು ಕಳಿಸ್ತಿಲ್ಲ ಅಂದ್ರೆ ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ನಾವಂತೂ ಕಾಲು ನೋಕಕ್ಕಿಲ್ಲ ಕಣ್ಮಗ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಯಾವಾಗಲೂ ನಾವೇ ಬರಬೇಕು, ನೀವು ಮಾತ್ರ ಬರೋಕ್ಕಿಲ್ಲ. ಅದಕ್ಕೆ ಯಾಕಂಗಂದಿರಿ? ಏನು ಬಂದಿಲ್ಲ ಕೂತಿದ್ದೀರ ನೀವು? ಸರಿ ಬಿಡಿ, ಯಾಕೆ ನಾವು ಬರೋಕ್ಕಿಲ್ವಾ? ಬರ್ತೀವಿ ಸುಮ್ಕಿರೋದಕ್ಕೆ. ಏನೋ ಕೆಲಸ ಬೀಳ್ತು ಅಂತ ಬಂದಿಲ್ಲ ಅಷ್ಟೇ. ಅಷ್ಟು ಬಿಟ್ರೆ ಏನು ಹಂಗೆ ಏನೂ ಇಲ್ಲ ಕತೆ. ಸುಮ್ಕಿರೋದಕ್ಕೆ ನಮಗೂ ಅಷ್ಟೇ ಕಣಕ್ಕೆ. ನೀವು ಏನಾರು ಅನ್ಕೊಳ್ಳಿ,
ನಮಗೆ ಚೆನ್ನಾಗಿರ್ಬೇಕು, ನಮ್ಗೆ ಇನ್ಯಾರಿದ್ದರಕ್ಕೆ ಹೂ ಇದ್ದದ ಅಪ್ಪಿದ್ದದ ಕರ್ ಬವಣಿಸ್ತಾರೆ ಏನಕ್ಕೆ ನಿಮ್ಮ ಬಿಟ್ರೆ ಇನ್ಯಾರಿದ್ದಾರೆ ನಮ್ಗೆ ಬವಣಿಸೋಕ್ಕೆ ಕರೆಯೋಕ್ಕೆ ಇನ್ಯಾರಿದ್ದಾರೆ ಹೇಳಿ, ನಮಗೂ ನೀವೇ ದಿಕ್ಕು ಸುಮ್ಕಿರಿ ಅದೇ ಕಂಗಂದಿರಿ ಏನೋ ನಿಜವಾಗ್ಲೂ ನಾನು ಅದನ್ನೇ ಹೇಳ್ತೀನಿ. ನಾನು ಎಸದಪ್ಪನ ಕೈಲಿ ಹೆಂಗೋ ಸಾವಂತಿರು ಇದ್ದಾಗಾರೆ ಹೆಂಗೆ ಇದು ಮಾಡ್ಕೊತಿದ್ರು, ಅಣ್ಣ ಇದ್ದಾಗ ಹೂವು ಇದ್ದಾಗ ಬೇಜಾರು ಮಾಡ್ಕೊಂಡು ಮಾತಾಡ್ದಾನೆ ಮುನ್ಸ್ಕೊಟ್ಕೊಂಡು ಕೂತಿದ್ರು. ಈಗ ಹೆಂಗೋ ಒಬ್ರಿಗೊಬ್ರು ಚೆನ್ನಾಗವ್ರಲ್ಲ ಅನ್ಕೊಂಡು ನಮಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ, ಅಷ್ಟೇ ಖುಷಿ ಆಯ್ತದೆ ಕನ್ನದಕ್ಕೆ. ನೀವು ಏನೋ ಅನ್ಕೊಳ್ಳಿ, ಏನೋ ನಮ್ಮ ಅಪ್ಪನ ಮನೆ ಬದುಕು ನಮಗೂ ಸಂತೋಷ ಅಲ್ವದಕ್ಕೆ. ಹೆಂಗೋ ಇದ್ದು ಅಚ್ಚುಕಟ್ಟಾಗಿ ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಇಬ್ಬರು ಚೆನ್ನಾಗಿರಿ ಆಗ್ತಂಗಿರಂಗೆ ನೋಡೋಕ್ಕೂ ಚಂದ. ನಮಗೆ ಹೊಡೆದಾಡ್ಕೊಂಡ್ರಂತೆ ಬಡ್ದಾಡ್ಕೊಂಡ್ರಂತೆ ಅಂದರೆ ನೋಡೋಕ್ಕದ. ಅಯ್ಯೋ ಯಾವ ಆಡ್ದಾಟನೂ ಬೇಡ ಬಡ್ದಾಟನೂ ಬೇಡ ಸುಮ್ಮನಿರವ. ನಿಜವಾಗ್ಲೂ ಪದ್ಮ ನನಗೆ ಬೇಜಾರಾಯ್ತದೆ ಪದ್ಮ. ನಿಮ್ಮ ಅಣ್ಣ ಇದ್ದಾಗ ನಾನು ಅಚ್ಚುಕಟ್ಟಾಗಿ ಇದ್ಬಿಟ್ಟಿದ್ರೆ ಎಲ್ಲ ನಿಮ್ಮ ಅಣ್ಣನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೆ, ನನ್ನ ಗಂಡನ ಸಾವಿಗೆ ಅನ್ಕೊಂಡು ನಿಜವಾಗ್ಲೂ ಹೊಸಿ ಬೇಜಾರಾಯ್ಕಿಲ್ಲ ಕಣ್ಣು ಪದ್ಮ. ನನಗೆ ಏನೋವ ದೇವರು ಇನ್ನೊಂದು ಅವಕಾಶ ಯಾರಿಗೂ ಎರಡು ಅವಕಾಶ ಕೊಡೋಕ್ಕಿಲ್ಲ, ನನಗೆ ಕೊಟ್ಟವ್ರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ. ನಿಜವಾಗ್ಲೂ ಈಗ ಏನೋ ಒಂದು ಮನಸ್ಲಾಗಿ ಇವನಿ ಏನೋ ಒಂದು ಅವಕಾಶ ಮಾಡಿಕೊಟ್ರಿ ನೀವು ಅಷ್ಟೇ ಅಲ್ಲ. ಆದ್ರೂ ನನ್ನ ಕಡೆಗಂದನೆಯ ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಏನೋ ನನಗೊಂಥರ ಖುಷಿ ಕಣ್ಮಗ. ಅಯ್ಯೋ ದೇವ್ರ ದಯದಿಂದ ಹಿಂಗೆ ಯಾವಾಗಲೂ ಕೊನೆ ಗಂಟಲು ಹಿಂಗೆ ಇಷ್ಟು ಇದ್ಬಿಟ್ರೆ ಸಾಕು ಕಣ್ಮಗ. ನನಗೆ ಇನ್ನೇನು ಬೇಡ, ನಾನು ಇನ್ನೇನು ಬೇಡ್ಕೊಳಕ್ಕೆ ದೇವ್ರ ತಾವು ರಾತ್ರಿ ಚಿನ್ನೂ ಫೋನ್ ಮಾಡಿದ್ಲು, ಅವಳು ಕೊಟ್ಟು ಅದನ್ನೇ ಮಾತು ನಾನು ಅಂದೆ. ಹೆಂಗೋ ಸದ್ಯಕ್ಕೆ ಅತ್ತೆಯರು ಎಲ್ಲರೂ ನನ್ನ ಮಾತಾಡ್ತಾನೆ ಆಗೆಲ್ಲ ಹಂಗೆ ಎಲ್ಲರೂ ಇಷ್ಟ ಮಾಡ್ಕೊಂಡಿದ್ದೆ. ಈಗ ಎಲ್ಲರೂ ಕೊಟ್ಟು ಚೆನ್ನಾಗಿ ಯುನಿಕನವ ಅನ್ಕೊಂಡು ಅದನ್ನೇ ಮಾತಾಡ್ತಿದ್ದೆ ಕಣ್ಮಗ. ನಾನು ಚಿನ್ನನ ಗಂಡನು ಅದೇ ಕತ್ಗೆ ಆವತ್ತು ಹಬ್ಬಕ್ಕೆ ಹೇಳಿದ್ರು ಬರ್ನಿಲ್ಲ ಬರ್ಬೇಕಾನೆ. ಅಯ್ಯೋ ಬರ್ತಾನೆ ಸುಮ್ಮನಿರು, ಏನಿಲ್ಲ ಕತೆ ಆ ಥರ ಏನಿಲ್ಲ ಮಗ, ಬರ್ತದೆ. ಏನೋ ಒಂಚೂರು ಸಂಕೋಚ ಪುಟ್ಕತ್ತದ ಹಂಗೆ ಅಷ್ಟೇ. ಅಯ್ಯೋ ಅದಕ್ಕೆ ಗಂದೆ ನಾನು ಬೋದೆ ನಾನು ಗಣ್ಣು ಇತ್ತು ಈ ಸತ್ ನಮ್ಮ ಮನೆಗೆ ಬಂದಾಗ ಅದೇ ಪದ್ಮ ಆವಾಗ ಇತ್ಕೊ ಹೇಳಿದ್ರು ನೀವು ಒಯ್ಕಿವಲ್ಲ ಹಂಗೆ ಚಂದವ ನೀವು ಕರ್ನಾರ ದಿವಸ ನಂಟ್ರು ಬರಂಗೆ ಬಂದ್ಬಿಟ್ಟು ಹಿಂಗೆ ಹೋದ್ರಲ್ಲ ಅತ್ತೆ ಬೇಜಾರು ಮಾಡ್ಕೊತಿತ್ತು ಕಣವ ಅಂತ ಹೇಳ್ದೆ ಚಿನ್ನಂಗೆ. ಆಗ ಅವರು ಹೋಗಾಯ್ತ ಸುಮ್ಕಿರು ಕೆಲಸ ಇತ್ತು ಅಂದ್ಬಿಟ್ಟು ಬರ್ನಿಲ್ವಾ ನಿನ್ಗೆ ಗೊತ್ತಿಲ್ವಾ ಅಂತ ಹೇಳ್ತಿಗೆ ದಬಾಯಿಸ್ತಿದ್ರು. ಅಯ್ಯೋ ಹೆಂಗೋ ಸದ್ಯಕ್ಕೆ ಅಚ್ಚುಕಟ್ಟಾಗ ಅವಳೆ ಅವ್ರು ಬರಲಿ ಬಿಡ್ಲಿ ಅಷ್ಟೇ ಕಣ್ಮಗ. ಏನೋ ನಿಮ್ದೇಗ ಅವರೆಲ್ಲ ಅದೊಂದು ಸಾಕು ನನಗೆ ಕಣ್ಪದ್ಮ. ಅಯ್ಯೋ ನನ್ನ ಮಗಳನ್ನ ದಾರಿ ತಪ್ಪಿಸ್ಬಿಟ್ಟಿದೆ, ಈಗ ಹೆಂಗೋ ನಿಮ್ದೇಗ ಅವರೇ ಕಣ್ಪದ್ಮ ಅಷ್ಟೇ ಸಾಕು. ಹೆಂಗೋ ಚೆನ್ನಾಗಿರ್ಲಿ ಅಷ್ಟೇ ನಮ್ಗೆ ಬೇಕಾಗಿರೋದು. ಅವ ಇದು ಯಾಕೋ ಫೋನಲ್ಲಿ ಚಾರ್ಜ್ ಇಲ್ಲ, ಯಾಕೋ ಫೋನು ಸದೋಕ್ಕಾಗದೆ ಬತ್ತೆಯ ಇವತ್ತೇ ಕಳಿಸ್ಬೇಕು. ಮಟನ್ ತಕೊಂಡು ಹಾಲೆ ಅಡುಗೆ ಮಾಡ್ತೇವೆ ಸರಿಯಾ, ಕಳಿಸು ನೀನು. ಸಂಡೆ ಮೇಲೆ ನಮ್ಮನೆ ಉಣ್ಕೊಳ್ಳಿ, ಬೆಳಿಗ್ಗೆ ಬೇಕಾದ್ರೆ ಗಂಗೆ ಮನೆ ಉಣ್ಕೊಳ್ಳಿ, ಒಂದೇ ಹೊತ್ತು ಉಣ್ಣಕ್ಕಾಕಿಲ್ಲ. ನಾಳೆ ಇಡ್ಲಿ ಇರಲಿ, ನಾನು ನಾಳೆ ಮಧ್ಯಾಹ್ನಕ್ಕೆ ಒಡೆಯ ಒಬ್ಬಿಟ್ಟು ಏನಾದ್ರು ಮಾಡ್ತೀನಿ, ಕೆಂಪಕ್ಕನ್ನು ಇಸ್ಕೊತೀನಿ ಅಂತದೆ. 3 ದಿವಸ ಇದ್ಬಿಡ್ಲಿ ಅವರು ಅಷ್ಟೇ. ಅಕಸ್ಮಾತ್ ರಜಾ ಕೊಡೋಕ್ಕಿಲ್ಲ ಅಂದರೆ ಕಾವ್ಯ ಇಲ್ಲಿರಲಿ, ಅವ್ನು ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಮತ್ತೆ ಇಲ್ಲಿಗೆ ಬರಲಿ. 3 ದಿವಸ ಇಸ್ಕೋಬೇಕು ನಾವು. ಕಳಿಸ್ತೀನಿ ಅಂದ್ರೆ ಮಾತ್ರ ಪದ್ಮ ನಾವಂತೂ ಭಾಳ ಬೇಜಾರಾಯ್ತು ನಮಗೆ. ಸರಿ ಬಿಡಿ ಅದಕ್ಕೆ ಆಯಿತು ಸರಿ ಬಿಡಿ ಬರಲಿ. ಬಂದ್ಮೇಲೆ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ ಹೇಳ್ಬಿಟ್ಟು ಏನಂದ್ರು ಕೇಳ್ಬಿಟ್ಟು ಸರಿ ಅದಕ್ಕೆ ನೀವು ಮಾತ್ರ ಬರಬೇಡಿ. ಬಂದ್ಬಿಟ್ಟು ಹಿಂಗೆ ಗುಡ್ಕೊಂಡು ಹೋಗಿ. ನಾವು ಬಂದಿರಷ್ಟೇ ಬಂದಿರವ ನೀನು ಹೇಳುವೆ. ಸರಿ ಬಿಡು ಮಾಡ್ತೀನಿ ಮಗ, ಕೇಳ್ಬಿಟ್ಟು ಯಾಕೆ ಫೋನ್ ಮಾಡು ನೀನು. ಸರಿ ಅದಕ್ಕೆ ಆಯಿತು ಮಾಡ್ತೀನಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.